ಜಯಮ್ಮ ಅವರೇ ನಮಸ್ತೆ. ಹಾ ಹೇಳಿ ಹೇಳಿ. ಏನ್ ನಿಮ್ ಪ್ರಶ್ನೆ ಏನು? ನನ್ನ ಪ್ರಶ್ನೆ ಏನಲ್ಲ, ನೀವು ಸಮಾಜಮುಖವಾಗಿ ಕೆಲಸಗಳು ಮಾಡೋದಕ್ಕೆ ನೀವು ಚಾನೆಲ್ ಮಾಡ್ಕೊಂತೀರಾ, ಇಲ್ಲ ಈ ತರ ಹೆಣ್ಮಕ್ಳನ್ನ ಬಳಸ್ಕೊಂಡು ನೀವು ದುಡ್ಡುಗಳು ಮಾಡೋಕ್ಕೋಸ್ಕರ ಬಳಸ್ಕೊಂಡ್ರು ಅಂತ ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಇಟ್ಕೊಂಡು ಅಲ್ಲಲ್ಲ ಕೆಲ್ಸಕ್ಕೆ ಇಟ್ಕೊಂಡು ನಿಮ್ ಇಷ್ಟ ಬಂದಂಗೆ ನೀವು ಅವ್ರಿಗೆ ಆಂಕರ್ ಮಾಡೋದಕ್ಕೆ ಬರ್ದ್ಕೊಟ್ಟು ಈ ತರ ಆಂಕರ್ ಮಾಡಮ್ಮ ಅಂತ ಬಿಟ್ಟು ಹಿಂದ್ಗಡೆ ದುಡ್ಡು ಮಾಡಕ್ ಬಂದಿದ್ದೀರಾ. ಯಾವ ದುಡ್ಡು? ನಿಮ್ ಮನೆಗ್ ಬಂದಿದ್ರೇನು? ನಮ್ಮ ಮನೆಗೆ ನೀನ್ ಯಾಕಪ್ಪ ಬರ್ತೀಯಾ? ಆನಂದ್ ಗುರೂಜಿಗೆ, ಆನಂದ್ ಗುರೂಜಿ ಹತ್ರ ಕೇಳ. ಅಲ್ಲಪ್ಪ, ನನ್ನ ಮನೆಗೆ ಯಾಕೆ ಬಂದು ದುಡ್ಡು ಕೇಳ್ತೀಯಾ? ಮತ್ತೆ ಇನ್ಯಾರ ಮನೆಗೆ ಹೋಗಿ ದುಡ್ಡು ಕೇಳಿದ್ದೀನಿ? ಯಾರು ಕೇಳಿದಿಲ್ಲ, ಆಡಿಯೋ ಹಾಕಿ ತೋರ್ಸಿದ್ರಲ್ಲ. ಕೇಳಿ ಇನ್ನೊಂದ್ಸರ್ತಿ. ಕೇಳಿದೀವಿ, ಒಂದ್ಸಲಕ್ಕೆ 2 ಸಲ 3 ಸಲ ಕೇಳಿದೀನಿ. 100 ಸರ್ತಿ ಕೇಳು ಜಯಮ್ಮ, ವಿಷಯ ತಲೆಗಿಟ್ಕೋ. ಈಗ ನಾನ್ ಮಾಡಿರೋದು ಅಲ್ಲ ಕೃಷ್ಣಮೂರ್ತಿ ಅವರೇ ಇರಿ, ನೀವ್ ಯಾರು ಅಂತಾನು ನನಗ್ ಗೊತ್ತು, ನಾನು ಯಾರಂತಾನು ನಿಮಗ್ ಗೊತ್ತು. ಮೊನ್ನೆ ಚಿಕ್ಕಜಾಲದಲ್ಲಿ ಏನೋ ಒಂದ್ ಕೆಲಸ ಮಾಡಿದ್ರಲ್ಲ, ಏನ್ ಕೆಲಸ? ಒಂದ್ 10 ಸಲ ಅದನ್ನ ಹಾಕಿದ್ರಿ, ರಬ್ ಮಾಡಿದ್ರಿ, ಓಡ್ತು. ಆಮೇಲೆ ತುಂಬಾ ಹಂಗೆ ಸೈಲೆಂಟ್ ಆಗೋಯ್ತು. ಯಾಕೆ ಸೆಟ್ಲ್ಮೆಂಟ್ ಆಗೋಯ್ತಾ? ಕೇಳಕ್ ನೀವ್ಯಾರು? ಸೆಟ್ಲ್ಮೆಂಟ್ ಆಗೋಯ್ತಾ? ಇವಾಗ ಅದೇ ತರ ಆನಂದ್ ಗುರೂಜಿ ಬಂದಿದ್ದೀರಾ? ನೀನ್ ಜಡ್ಜ ಪೊಲೀಸ ಕೇಳಕ್ಕೆ? ಅದೇ ತರಾನೇ ಅದೇ ತರಾನೇ ಆನಂದ್ ಗುರೂಜಿ ಇದು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರು ಭೂ ಕಬಳಕೆ ಮಾಡ್ಕೊಂಡಿದ್ದ ಕೇಳಕ್ಕೆ ನೀವ್ ಯಾರು? ನೀನ್ ಡಿಸಿನ, ಎಸಿನ, ತಹಸೀಲ್ದಾರ, ನೀನ್ ಯಾರು? ಅವ್ರ ಹತ್ರ ಮಾಡೋರಂದ್ರೆ ಸರ್ಕಾರ ಮುಟ್ಕೊಳಕ್ ಕೊಡುತ್ತೆ, ಸರ್ಕಾರ ವಶ ಮಾಡ್ಕೊಳುತ್ತೆ ಜಾಗನ. ನೀವು ಕೇಳಕ್ ಯಾರು? ಅಲ್ಲಮ್ಮ, ನೀನ್ ಯಾರು ಕೇಳಕ್ಕೆ? ನಾನ್ ಪತ್ರಿಕೆ ಮಾಧ್ಯಮದಲ್ಲಿರೋನು ಕೇಳ್ತೀನಿ. ಪತ್ರಿಕೆ ಮಾಧ್ಯಮದಲ್ಲಿದ್ರೆ ನೀನ್ ಕೇಳಿದ್ಯಾ, ನೀನು ಕೊಡೋ ಉತ್ತರ ಇಲ್ಲ ಅಂದ್ರೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಉತ್ತರ ಕೊಡುತ್ತೆ, ಕೋರ್ಟ್ಗೆ ಹೋಗು. ಈಗ ನೀನ್ ಇನ್ನೊಬ್ರ ಹತ್ರ ಇದ್ಕೊಂಡು ಗುರೂಜಿ ಹತ್ರ ಮಾತಾಡ್ಬಿಡು. ಆಮೇಲೆ ನಾನು ಇವಾಗ ಒಂದ್ಸಲ 2 ದಿನ 3 ದಿನ ಆದ್ರೆ ಪರವಾಗಿಲ್ಲ, ಇದು ಕಾಯಕ್ಕಾಗಲ್ಲ, ಇವತ್ತೇ ಮಾತಾಡ್ಬಿಡು ಅಂದ್ರೆ ಅದ್ರ ಅರ್ಥ ಗೊತ್ತಿಲ್ವಾ? ಈಗ ಒಂದ್ ಕೆಲಸ ಮಾಡು ಜಯಮ್ಮವ್ರೆ, ಒಂದ್ ಕೆಲಸ ಮಾಡಿ. ಈಗ ಆನಂದ್ ಗುರಿನ ಕರ್ಕೊಂಬಂದ್ ಕೂರ್ಸಿ ಮುಖಾಮುಖಿ ಮಾತಾಡ್ಸಿ ನೋಡೋಣ. ನೀವ್ಯಾರ ಆನಂದ್ ಗುರೂಜಿ ಪರ? ಆಯ್ತಮ್ಮ, ನೀನ್ಯಾರ ಆನಂದ್ ಗುರೂಜಿ ಪರವಾಗಿ ಮಾತಾಡಕ್ಕೆ? ಸತ್ಯ ಏನ್ ಗೊತ್ತೋಗ್ಲಿ ನಿಮ್ಗೆ? ವಿಚಾರ ಏನ್ ಗೊತ್ತೋಗ್ಲಿ? ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಯಾವ್ದು ಒಳ್ಳೆ ಕೆಲಸ? ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕೊರೋನಾ ಬಂದಾಗ ಇದೇ ಆನಂದ್ ಗುರೂಜಿ ಅವರಿಗೆ ಇದೇ ಒಂದು 5 ವರ್ಷಕ್ಕೆ ಮುಂಚೆ ಅವ್ರ ಮನೆ ಹತ್ರ ದನದ ಮಾಂಸದ ಮೂಟೆಗಳು ಬಂದ್ ಬಿದ್ದಿತ್ತು, ಬಿಯರ್ ಬಾಟ್ಲುಗಳು ಹೊಡೆದಿದ್ರು. ಅವಾಗ ಹೋರಾಟ ಮಾಡಿದವಳು ನಾನು ಟೌನ್ ಅಲ್ಲಿ. ಆಯ್ತು ಕೇಳಮ್ಮ, ನೀನು ಗುರುಜಿಗೆ ದುಡ್ಡು ಕೇಳಿದ್ರು, ನಾವೇನೆ ನಿಮ್ಮಂತ ಚಾನೆಲ್ಗಳನ್ನ ಇಟ್ಕೊಂಡು ಈ ತರ ಯಾರ ದುಡ್ಡಿದೆ ಅವ್ರ ಹತ್ರ ಸೆಟ್ಲ್ ಮಾಡೋಣ, ಇವ್ರ ಹತ್ರ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಇದೇ ನಿಮ್ ಚಾನೆಲ್ಗಳಲ್ಲಿ ಎಂತೆಂಥವ್ರನ್ನ ಕುಂಡ್ರಿಸಿ ನೀವು ಲೈವ್ ಮಾಡ್ಬಿಟ್ಟಿದ್ದೀರಪ್ಪ. ನಿಮ್ಮ ಚಾನಲ್ ನಾನು ಯೂಟ್ಯೂಬ್ ನೋಡಿದ್ದೀನಿ. ಅದೇ ಆ ದಾಸ್ನಂತ ಜುಟ್ನಂತ ನಾನು ಕುತ್ಕೊಂಡು ಮಾಡಿದ್ದೀರಾ ಅಷ್ಟೇನೆ.